ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆಯಲ್ಲಿ ಎಲ್ಲರ ಆರೋಗ್ಯನೂ ಯಾವ ಥರ ನೋಡ್ಕೊಳ್ತೀನಿ, ಡೈಲಿ ಯಾವ ಥರ ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ 2 ಸ್ಪೂನಷ್ಟು. ಇಲ್ಲಿ ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ, ಖರ್ಜೂರ, ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ 2 ಥರದ್ದು ತೊಗೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನು ವಾಶ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ. ಸೀಡ್ಸ್ನ ತೆಗ್ದು ತೊಳೆದಿಟ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಬೌಲ್ಗೆ ನಾನು 2.5 ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಇಡ್ತೀನಿ. ಇದೆರಡಕ್ಕೂ ನೀರು ಸೇರಿಸಿ ಇಡ್ತಾ ಇದ್ದೀನಿ. ಇವಾಗ ನೈಟು 9:30 ಆಗಿದೆ. ನಾನು ಇವಾಗ ನೆನೆಸ್ತಾ ಇರೋದು. ನೋಡಿ, ಎರಡಕ್ಕೂ ನೀಟಾಗಿ ವಾಶ್ ಮಾಡಿ ನೆನೆಸ್ತಾ ಇದ್ದೀನಿ. ಎರಡನ್ನೂ ಕ್ಯಾಪ್ ಹಾಕಿ ಒಂದು ಗಾಜಿನ ಕಂಟೈನರಲ್ಲಿ ನೆನೆಸಿದ್ದೀನಿ. ಇವಾಗ ಮೊಸರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಪ್ಪಾಕಿಡ್ತಾ ಇದ್ದೀನಿ. ಇಲ್ಲಿಗೆ ಕೆಲಸ ಮುಗಿಯುತ್ತೆ ಕಿಚನ್ದು. ಅದಕ್ಕಿಂತ ಮುಂಚೆ ನಾನು ಇವಾಗ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತೀನಿ. ನೋಡಿ, ಇವಾಗ ಸ್ವಲ್ಪ ಮೊಳಕೆ ಕಾಳು ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಕಷಾಯ ಕೂಡ ಕುದೀತಾ ಇದೆ. ಶುಂಠಿ, ಬೆಲ್ಲ, ಅರಿಶಿನ ಪುಡಿ 3 ಹಾಕಿ ಕುದಿಸಿದ್ದೀನಿ ಚೆನ್ನಾಗಿ. 1 ಲೋಟ ನೀರು ಹಾಕಿದ್ರೆ ಅದು ಅರ್ಧ ಲೋಟ ಆಗೋ ತನಕ ಕುದಿಸ್ಬೇಕು. ಇವಾಗ ಇದಕ್ಕೆ ರಜ್ಮಾ ಕೂಡ ಸೇರಿಸಿದ್ದೀನಿ. ಇದು 3 ತೊಳೆದ್ಬಿಟ್ಟು ಈ ಥರ ನೆನೆಸೋಕ್ಕಿಡ್ತಾ ಇದ್ದೀನಿ, ಮೊಳಕೆ ಕಾಳು ಮಾಡ್ಕೊಳ್ಳೋದಕ್ಕೆ ಅಂತ. ಇವಾಗ ಶುಂಠಿ ಕಷಾಯನ ಕುಡಿಯೋದಕ್ಕೆ ಅಂತ ಸೋರಿಸ್ಕೊಂಡು ಈ ಲೋಟಕ್ಕೆ ಹಾಕ್ಕೊಳ್ತೀನಿ. ಈ ಟೀ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟೇ ಕುಡಿಯೋದು ನಾನು, ಇಲ್ಲಾಂದರೆ ಬಾಡಿ ತುಂಬ ಹೀಟಾಗ್ಬಿಡುತ್ತೆ. ನಾವು ಇದು ಕುಡಿಯೋದ್ರಿಂದ ಪೀರಿಯಡ್ಸ್ ಪೇಯ್ನು ಕಡಿಮೆ ಆಗುತ್ತೆ, ಹೊಟ್ಟೆ ನೋವು, ಸೊಂಟ ನೋವು ಏನೇ ಆಗಿರ್ಬೋದು ಕಡಿಮೆ ಆಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಟಿ ವಿ ನೋಡ್ಕೊಂಡು ಕುಳಿತಿದ್ದಾರೆ. ನಮ್ಮ ಮನೆಯವರು ವರ್ಕ್ ಮಾಡ್ತಾಯಿದ್ದಾರೆ, ತದ್ವಿತು ಟಿ ವಿ ನೋಡ್ತಾ ಇದ್ದಾನೆ. ಓದಿದ್ದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ನಾನು ಕೂಡ ಅವ್ರ ಜೊತೆ ಹೋಗಿ ಜಾಯಿನ್ ಆಗಿ ಹಾಗೆ ಕುಡ್ಕೊಂಡು ಟಿ ವಿ ನೋಡ್ತಾಯಿದ್ದೆ. ಇವಾಗ ನೋಡ್ತಾ ಇರೋದು ಬಂದು ಮಾರ್ನಿಂಗ್ ರೂಟೀನು. ಬೆಳಗ್ಗೆ ಕೂಡ ಎದ್ದು ನಾನು ಮುಖ ತೊಳ್ಕೊಂಡು ಬರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಕ್ಕೇನು ಹೋಗಲ್ಲ. ಎದ್ದೇಳೋದೇ 5:45, 6 ಗಂಟೆ ಆಗಿರುತ್ತೆ. ನಮ್ಮ ಮನೆಯವರು 7:30 ಅಷ್ಟರಲ್ಲಿ ಹೋಗೋದ್ರಿಂದ ಎಲ್ಲ ರೆಡಿ ಮಾಡಬೇಕಲ್ವ. ಸೊ ಹಾಗಾಗಿ ಬಂದುಬಿಟ್ಟು ನಾನಿಲ್ಲಿ ಸ್ವಲ್ಪ ಕಷಾಯ ಕುಡಿಯೋಣ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ನೈಟು ಮಾಡೋದಕ್ಕೆ ಇಟ್ಕೊಂಡಿದ್ನಲ್ಲ, ಅದು ನೀರೆಲ್ಲ ಸೋರಿಸಿ ಇಟ್ಟಿರ್ತೀನಲ್ವ, ಅದರಲ್ಲೇ 2 ಟೈಮ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಕಡೆ ಮೊಸರು ಎಪ್ಪಾಕಿದೆ. ಚಳಿಗೆ ಏನೋ ಮೊಸರು ಎಪ್ಪೆ ಆಗಿರಲಿಲ್ಲ, ಅದಕ್ಕೆ ಬಿಸಿ ಪಾತ್ರೆ ಮೇಲೆ ಇಡೋದ್ರಿಂದ ಬೇಗನೆ ಮೊಸರು ಎಪ್ಪಾಗುತ್ತೆ. ಇವಾಗ ಇದೆಲ್ಲ ನೆನೆಸಿಟ್ಟಿದ್ನಲ್ಲ, ನೋಡಿ ನೆಂದಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ ತೊಗೊಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋದಿದೆ. ಕೆಂಪು ಕಲ್ ಸಕ್ಕರೆನ ಈ ಥರ ಕೆಚ್ಚಿ ಪುಡಿ ಮಾಡಿ ಹಾಕೋಬೇಕು. ಇದ್ರ ಜೊತೆಗೆ 1-2 ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ಆಮೇಲೆ ಇದ್ರ ಜೊತೆಗೆ ಇದು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೈಟೇ ನೆನೆಸೋದಕ್ಕೆ ಇಟ್ಟಿದ್ದೆ. ಅದ್ರ ಜೊತೆಗೆ 1 ಚಮಚ ಅಗಸೆ ಬೀಜನೂ ನೆನೆ ಹಾಕಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ ನೀವು. ಮಕ್ಕಳುಗಳು ಡ್ರೈ ಫ್ರೂಟ್ಸ್ ತಿನ್ನೋದೇ ಇಲ್ಲ. ಕೆಲವೊಂದು ಮಕ್ಕಳು ಗೋಡಂಬಿ ಮಾತ್ರ ಇಷ್ಟಪಟ್ಟು ತಿಂತಾರೆ, ಪಿಸ್ತಾ ಮತ್ತು ಗೋಡಂಬಿ. ನಮ್ಮ ತದ್ವಿತಂತೂ ಅದೆರಡು ಬಿಟ್ಟರೆ ಬೇರೆ ಯಾವುದೂ ಇಷ್ಟಪಡ್ತೀನಲ್ಲ. ಅದಕ್ಕೆ ನಾನು ಅವನಿಗೋಸ್ಕರ ಈ ಥರ ಮಾಡೋದು. ಇವಾಗ ನೋಡಿ, ಚಿಯಾ ಸೀಡ್ಸು ಯಾವ ಥರ ಆಗಿದೆ ನೋಡಿ, ನೀರಲ್ಲಿ ನೆನೆ ಹಾಕಿರ್ತೀವಲ್ಲ, ಇವಾಗ ಜೆಲ್ ಥರ ಆಗಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಪೇಸ್ಟ್ ಕೂಡ ನಾವು ಪೇಸ್ಟ್ ಮಾಡಿಕೊಂಡು ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬೋದು ಇದರಿಂದ. ಚಿಯಾ ಸೀಡ್ಸ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಮೆಂತ್ಯ ನೆನೆಸಿಟ್ಟಿದ್ನಲ್ಲ, ಅದ್ರದ್ದು ನೀರನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಬಿಸಿನೀರನ್ನ ಸೇರಿಸ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಕುಡಿತೀನಿ. ಈ ಮೆಂತ್ಯ ನೀರನ್ನ ವೇಸ್ಟ್ ಮಾಡಲ್ಲ. ನೀವು ಕೂಡ ಹಾಗೆ ಮಾಡಿ, ತುಂಬಾ ಒಳ್ಳೆಯದು. ನಮ್ಮ ಬಾಡಿನ ಇದು ಕೂಲ್ ಮಾಡುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ
ತುಂಬಾ ಒಳ್ಳೆಯದು. ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಅಂಥವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಮೆಂತ್ಯನ ತಿಂದು 1 ಖರ್ಜೂರನ ತಿನ್ನೋದ್ರಿಂದ ನಮಗೆ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗದೇ ಇರೋ ಥರ ಮೇಂಟೈನ್ ಮಾಡುತ್ತೆ, ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡುತ್ತೆ. ನಾನು ಇವಾಗ ಖರ್ಜೂರ ಕೂಡ ತಗೊಂಡಿದ್ದೀನಿ. ಖರ್ಜೂರದೊಳಗಡೆನೇ ಮೆಂತ್ಯನ ಸೇರಿಸಿ ತಿಂದ್ರೂ ಒಳ್ಳೆಯದು, ಬೆಸ್ಟು. ಬಟ್ ನನಗೆ ಆ ಥರ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಂತ್ಯನ ಸಪ್ರೇಟ್ ತಿಂತೀನಿ, ಖರ್ಜೂರನ ಸಪ್ರೇಟ್ ತಿಂತೀನಿ. ಡೈಲಿ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಮಕ್ಳಿಗೂ ಕೊಡಿ, ನಿಮ್ಮ ಮನೆಯವ್ರಿಗೂ ಕೊಡಿ, ಎಲ್ಲರೂ ತಿನ್ನಿ. ಎಲ್ರಿಗೂ ಬೇಕೇ ಬೇಕು ಅಲ್ವಾ, ಎಲ್ರಿಗೂ ಪೌಷ್ಟಿಕಾಂಶ ಬೇಕು. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಈ ಥರ ಮಾಡ್ಕೋಬೇಕು. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ, ಸ್ಮೂತೀಸ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ಇವಾಗ ನಾನು ನೀರೇನು ಸೇರಿಸ್ಕೊಂಡಿಲ್ಲ. ಇವಾಗ ಅದಕ್ಕೆ ನಾನು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಿಲ್ಕ್ ಸೇರಿಸ್ಕೊಳ್ತೀನಿ. ನಮ್ಮ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು 3 ಜನಕ್ಕೆ ಆಗೋಷ್ಟಷ್ಟೇ ಮಾಡ್ಕೊಳ್ಳೋದಿಲ್ಲಿ. ನೀವು ಎಷ್ಟು ಬೇಕೋ ಅಷ್ಟು ಹಾಲನ್ನ ಸೇರಿಸ್ಕೋಬೋದು. ಬೇಕು ಅಂದರೆ ಹಾಲಿಲ್ಲ ಅಂತ ಹೇಳಿದ್ರೆ ನೀರನ್ನು ಸೇರಿಸ್ಕೊಂಡು ಮಾಡ್ಕೋಬೋದು, ಅದೂ ಚೆನ್ನಾಗಿರುತ್ತೆ. ಬೇಗನೆ ಆಗುತ್ತೆ, ತುಂಬ ಈಸಿ ಕೂಡ. ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗೋಷ್ಟರಲ್ಲಿ, ನಮ್ಮ ತದ್ವಿ ಸ್ಕೂಲಿಗೆ ಹೋಗೋಷ್ಟರಲ್ಲಿ ಈ ಥರ ಮಾಡಿಕೊಟ್ಬಿಟ್ಟು ಅವರಿಗೆ ಆಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಒಳ್ಳೆಯದು. ಇದು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕುಡಿದ್ರೆ ಬೆಸ್ಟು. ಐರನ್ನು ಕಡಿಮೆ ಇದ್ದರೆ, ವಿಟಮಿನ್ಸ್ ಕಡಿಮೆ ಇದ್ದರೆ, B12 ಕಡಿಮೆ ಇದ್ದರೆ, ವಿಟಮಿನ್ D ಕಡಿಮೆ ಇದ್ದರೆ ಎಲ್ಲರಿಗೂ ಇದರಲ್ಲೇ ಸಿಕ್ಬಿಡುತ್ತೆ. ನಮ್ಮ ದೇಹದಲ್ಲಿ ಯಾವ ಪೌಷ್ಟಿಕಾಂಶದ ಕೊರತೆ ಹೆಚ್ಚಾಗಿರುತ್ತೋ ಅದನ್ನೆಲ್ಲ ಇದು ಸರಿ ಮಾಡುತ್ತೆ. ಅಷ್ಟೊಂದು ಪೌಷ್ಟಿಕಾಂಶ ಇದರಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತೆ. ಇವಾಗ ನಮ್ಮ ಮನೆಯವರಿಗೆ ನಾನು ಬಾಕ್ಸ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಕ್ಸ್ಗೆ ಇಲ್ಲಿ ವಾಟರ್ ಮಿಲನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ದೆ, ರೈಸ್ ಹಾಕಿದ್ದೀನಿ. ಇವಾಗ ನಾನು ಅವರ ಆಫೀಸಿಗೆ ಹೋದ್ಮೇಲೆ ಅವ್ರ ಬಾಕ್ಸ್ ಎಲ್ಲ ರೆಡಿ ಮಾಡಿ, ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಮೇಲೆ ನಾನು ಬಂದು ಇವಾಗ ಶುಂಠಿ ಕಷಾಯನ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದಕ್ಕೆ ನಾನು ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಪತಂಜಲಿಯವರ ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಪ್ಯೂರ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಪತಂಜಲಿಯವ್ರದ್ದು ಜೇನುತುಪ್ಪನ ಸೇರಿಸ್ಕೊಳ್ಳೋದು. ನಾವು ಈ ರೀತಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಟೀ ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿರುವಂಥ ಬೊಜ್ಜು ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಕೂಡ ಆಗ್ತೀವಿ. ಬೇಕು ಅಂದರೆ ಲೆಮನ್ ಕೂಡ ಸೇರಿಸ್ಕೊಳ್ಳಿ. ನಾನು ಲೆಮನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಡಿತಾ ಇದ್ದೀನಿ. ಬೆಳಗ್ಗೆ ಮತ್ತು ಸಂಜೆ 8 ಟೈಮ್ ಕುಡಿಯೋದ್ರಿಂದ ನೈಟು ಯಾವಾಗ ತೊಗೋಬೇಕು ಅಂತ ಹೇಳಿದ್ರೆ ನಮ್ಮದು ಊಟ ಎಲ್ಲ ಆಗಿ ನಾವು ಮಲ್ಕೊಳ್ಳೋದಕ್ಕೆ ಹೋಗ್ತೀವಲ್ಲ, ಮಲ್ಕೊಳ್ಳೋದಕ್ಕಿಂತ ಮುಂಚೆ ಕುಡಿಬೇಕು. ಚಿಕ್ಕ ಗ್ಲಾಸಲ್ಲಿ ಕುಡೀರಿ, ಯಾಕೆಂದರೆ ಬಾಡಿ ಹೀಟ್ ಆಗಿಬಿಡುತ್ತೆ. ಇದು ಕುಡಿದ್ರೆ ನಾವು ಕಂಪಲ್ಸರಿ ಮಜ್ಜಿಗೆ ಅಥವಾ ಸೌತೆಕಾಯಿನ ತಿನ್ನಲೇಬೇಕು, ಇಲ್ಲಾಂದರೆ ಬಾಡಿ ಹೀಟ್ ಆಗುತ್ತೆ. ಶುಂಠಿ ಬಾಡಿನ ಹೀಟ್ ಮಾಡುತ್ತೆ. ಅರಿಶಿನ ಅಂತ ಒಳ್ಳೆಯದು. ತದ್ವಿತಿಗೆ ಇವಾಗ ಸ್ಮೂತೀಸ್ ಕೊಡ್ತಾಯಿದ್ದೀನಿ. ಅವನು ಎದ್ದ ತಕ್ಷಣ ಏನು ಕುಡಿಯಲ್ಲ, 1 ಲೋಟ ನೀರು ಕುಡಿತಾನೆ ಅಷ್ಟೇ. ಅದಕ್ಕೆ ಇವಾಗ ಸ್ಮೂತೀಸ್ 8 ಗಂಟೆ ಕುಡಿತಾನೆ. ಯಾವಾಗಲೂ ಟಿ ವಿ ನೋಡ್ಕೊಂಡು ಕುಂತಿರ್ತಾನೆ. ಅವರಪ್ಪ ಹೋದ ತಕ್ಷಣ ಸ್ಟಾರ್ಟ್ ಮಾಡ್ತಾನೆ ಟಿ ವಿ ನೋಡೋದಕ್ಕೆ. ಇದ್ದಾಗ ಮಾತ್ರ ಹಾಕಲ್ಲ, ಅವರಪ್ಪ ಬರ್ತಿದ್ದಂಗೆ ಮತ್ತೆ ಆಫ್ ಮಾಡ್ತಾನೆ. ಅದರಲ್ಲೂ ಇನ್ನೊಂದು ಯಾವುದೋ ಗೇಮ್ ಚಾನಲ್ ಬರುತ್ತಪ್ಪ, ಖತರ್ನಾಕ್ ಕನ್ನಡಿಗ ಅಂತ, ಅದ್ರ ಫ್ಯಾನ್ ಆಗಿಬಿಟ್ಟಿದ್ದಾನೆ. ಯಾವಾಗಲೂ ಅದೇ ನೋಡ್ತಾ ಇರ್ತಾನೆ. ಇವಾಗ ನಾನು ಕಿಚನ್ನಿಗೆ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ತದ್ವಿತಿಗೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದು ಕುಡಿತೀನಿ. ತದ್ವಿ ಸ್ಕೂಲಿಗೆ ಬಿಟ್ಟು ಬಂದು ಇಷ್ಟು ಬೇಗ ಕುಡಿಯಲ್ಲ. ಈ ಕಡೆ ಕಾಳೆಲ್ಲ ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಟಿದ್ದೀನಿ ಮೊಳಕೆ ಬರಲಿ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಮುಸ್ಕಾಕಿಟ್ರೆ ಸಾಕು, ಅದು ಮೊಳಕೆ ಬಂದಿರುತ್ತೆ. ನಾವು ಇನ್ನೇನು ಮಾಡೋದು ಬೇಕಾಗಿಲ್ಲ, ಚೆನ್ನಾಗಿ ಮೊಳಕೆ ಬರುತ್ತೆ ಕಾಳುಗಳು. ಇವಾಗ ತದ್ವಿತಿಗೆ ಸ್ನ್ಯಾಕ್ಸ್ಗೆ ವಾಟರ್ ಮಿಲನ್ ಹಾಕೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಅವು ಪೀಸು ನೀಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಫುಲ್
ಅದ್ರದ್ದು ಸ್ಕಿನ್ ಏನಿದೆ ವಾಟರ್ ಮೆಲನ್ದು ಅದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಪೀಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಕಟ್ ಮಾಡೋದಕ್ಕೂ ಕೂಡ ತುಂಬಾ ಸುಲಭ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಬಾಕ್ಸು ಕೂಡ ಒಂದು ರೆಡಿ ಮಾಡಿದ್ದಾಯಿತು, ಸ್ನ್ಯಾಕ್ಸ್ ಬಾಕ್ಸು. ಇವಾಗ ನಾನು ಅವನಿಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋಣ ಮತ್ತು ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವನಿಗೆ ಇವತ್ತು ಅಮ್ಮ ಚಪಾತಿ ರೋಲ್ ಮಾಡಿಕೊಡಿ ಅಂತಿದ್ದ. ಅದಕ್ಕೆ ನಾನಿವತ್ತು ಚಪಾತಿ ವೆಜ್ ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆನ ತೆಗೆದುಬಿಟ್ಟು. ಮತ್ತು ಕ್ಯಾರೆಟ್ನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ತುರ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನು ಅಷ್ಟೇ ಅದರೊಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಸ್ಲೈಸ್ ಥರ ಮಾಡಿಕೊಂಡು ಹಚ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ನ ನಾನು ನೀರಲ್ಲಿ ಅಂದರೆ ಬೆಚ್ಚಗಿರೋ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದೆ ಸ್ವಲ್ಪ ಕಟ್ ಮಾಡಿಬಿಟ್ಟು. ಇವಾಗ ಅದನ್ನೇ ಸಣ್ಣಾಗಿ ಹಚ್ಕೊಳ್ತಾ ಇದ್ದೀನಿ. ಮತ್ತು ಹಚ್ಕೊಂಡು ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ನೋಡಿ, ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಸಾಸಿವೆ ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲು. ನೋಡಿ, ಇದು ತುಂಬಾ ಹೆಲ್ದಿ ಆಯಿಲು. ನಮ್ಮ ಹಾರ್ಟ್ಗೆ ಒಳ್ಳೆಯದು. ನಮ್ಮ ಹಾರ್ಟಲ್ಲಿ ಕೊಲೆಸ್ಟ್ರಾಲ್ನ ಬರ್ನ್ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ಎಲ್ಲ ಕಡೆಯೂ ಕೊಲೆಸ್ಟ್ರಾಲ್ನ ಬರ್ನ್ ಮಾಡುತ್ತೆ. ಹಾರ್ಟ್ ಅಟ್ಯಾಕ್ ಆಗದೆ ಇರೋ ಥರ ತಡೆಯುತ್ತೆ. ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ದೃಷ್ಟಿ ಚೆನ್ನಾಗಿ ಕಾಣುತ್ತೆ. ಇವಾಗ ಬಾಣಲಿಗೆ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತರಕಾರಿಗಳೆಲ್ಲ ಅಂತ. ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಎಲ್ಲರೂ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಂತಾರೆ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟ್ ಪೌಡ್ರನ್ನ ಹಾಕಿ ಅದ್ರ ಮೇಲೆ ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿಟ್ರೆ ಬೇಗನೆ ಬೇಯ್ಕೊಳ್ಳುತ್ತೆ. ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ನಾನು ವೈಟ್ ಪೇಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಫುಲ್ಲು ರೆಕಾರ್ಡ್ ಆಗಿಲ್ಲ. ಅದು ಫೋನಲ್ಲಿ ಫುಲ್ ಸ್ಟೋರೇಜ್ ಆಗಿಬಿಟ್ಟೈತೆ, ವೀಡಿಯೋನೇ ಆಗ್ತಾಯಿಲ್ಲ. ಅದಕ್ಕೆ ನಾನು ತದ್ವಿ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಈ ಚಪಾತಿ ಮಾಡಿರೋದು ಇಲ್ಲಿ ನೋಡಿ ಒಂದೇ ಚಪಾತಿಗೆ ಆಗೋಷ್ಟು ಇಟ್ಕೊಂಡಿದ್ದೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ವೀಡಿಯೋ ಕಂಪ್ಲೀಟ್ ಆಗಲ್ವಲ್ಲ ಅಂತ. ಚಪಾತಿ ಹಿಟ್ಟು ಕೂಡ ತೆಳ್ಳಗಾಗಿತ್ತು ನೋಡಿ. ಚಪಾತಿ ಕೂಡ ಸರಿಯಾಗಿ ಬರಲಿಲ್ಲ ಇವಾಗ ಅರಿಯೋದಕ್ಕೆ. ಆವಾಗಲೇ 3 o'clock ಮೇಲೆ ಆಗಿತ್ತಲ್ವ, ಅದಕ್ಕೆ ಈ ಥರ ಆಗಿದೆ. ನೆಕ್ಸ್ಟ್ ಏನಾದರೂ ಇನ್ನೊಂದು ಸಲ ವೀಡಿಯೋನಲ್ಲಿ ಇನ್ನೊಂದು ವ್ಲಾಗ್ನಲ್ಲಿ ಚೆನ್ನಾಗಿ ತೋರಿಸ್ತೀನಿ. ವೀಡಿಯೋ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಆಗೇ ಇಲ್ಲ, ಸ್ಟಾಪ್ ಆಗಿಬಿಟ್ಟಿದೆ. ಫುಲ್ ಸ್ಟೋರೇಜ್ ಆಗಿಬಿಟ್ಟು ಮೊಬೈಲಲ್ಲಿ ಪ್ಲೇಸೇ ಇಲ್ಲ. ಇವಾಗ ಕೆಲವೊಂದು ಡಿಲೀಟ್ ಮಾಡಿಬಿಟ್ಟು ತೋರಿಸ್ತಾ ಇರೋದು. ನೋಡಿ, ಈ ಥರ ಚಪಾತಿ 2 ಸೈಡು ಬೇಯಿಸ್ಬಿಟ್ಟು ತುಪ್ಪನ ಹಾಕಿಬಿಟ್ಟು ಚಪಾತಿ ಒಳಗಡೆ ಈ ಥರ ನೀಟಾಗಿ ಟೈಟಾಗಿ ಫೋಲ್ಡ್ ಮಾಡಬೇಕು. ಚಿಕ್ಕದಾಗಿ ಈ ಥರ ಸುತ್ತಕೊಂಡ್ರೆ ಚಪಾತಿ ರೋಲು ರೆಡಿ ಆಗುತ್ತೆ. ಲಂಚ್ ಬಾಕ್ಸಿಗೆ ಮತ್ತು ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಯಾವ ಟೈಮಲ್ಲಿ ಬೇಕಾದರೂ ಮಾಡಿಕೊಡ್ಬೋದು ಮಕ್ಕಳಿಗೆ. ಮಳೆಗಾಲದಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಇಷ್ಟಪಟ್ಟು ಎಲ್ಲ ಮಕ್ಕಳನ್ನು ತಿಂತಾರೆ. ಯಾರು ತರಕಾರಿನ ತಿನ್ನಲ್ವೋ ಆ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಮತ್ತು ನಾನು ತದ್ವಿತನ ಸ್ಕೂಲಿಗೆ ಬಿಟ್ಟು ಬಂದು ಇವಾಗ ಸ್ಮೂತೀಸ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಆವಾಗಲೇ 9:30 ಆಗಿತ್ತು ನಾನು ತದ್ವಿತನ ಬಿಟ್ಟು ಬರೋಷ್ಟರಲ್ಲಿ. ಇದು ಕುಡಿದ್ಬಿಟ್ಟು ನಾನು ಲೇಟಾಗಿ ಬ್ರೇಕ್ಫಾಸ್ಟ್ನ ತಿನ್ನೋದು. ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ತೊಗೊಳ್ಳೋದ್ರಿಂದ ನಮಗೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮಗೆ ಯಾವುದೇ ಥರ ಸಮಸ್ಯೆಗಳಿದ್ರೂ ಎಲ್ಲ ಸಮಸ್ಯೆನೂ ಬೇಗನೆ ಪರಿಹಾರ ಆಗುತ್ತೆ. ನಮಗೆ ಒಂದು 3-4 ತಿಂಗಳು ಕಂಪಲ್ಸರಿ ತೊಗೊಂಡ್ರೆ ಎಲ್ಲ ಥರದ ಸಮಸ್ಯೆನೂ ನಿವಾರಣೆ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ತುಂಬಾ ಇದು ಮೇಯ್ನ್ ಬಂದು PCOD ಪ್ರಾಬ್ಲಮ್, PCOS ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಅಂಥವ್ರಿಗೆ ಇದು ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಸ್ಮೂತಿ ಹೆಲ್ಪ್ ಮಾಡುತ್ತೆ. ಇದರೊಳಗಡೆಗೆ ನೀವು ಕ್ಯಾರೆಟ್ ಕೂಡ ಬೇಕಾದರೂ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಕುಡಿಬೋದು. ಮಕ್ಕಳು ಕೊಟ್ಟರೆ ಇನ್ನೂ ಇಷ್ಟಪಟ್ಟು ಕುಡಿತಾರೆ. ಯಾವ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ವೋ ಅಂಥ ಮಕ್ಕಳಿಗೆ ಈ ಥರ ಸ್ಮೂತೀಸ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಹಾಗೆ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತಾದರೆ ಹೈಪ್ ಮಾಡಿ. ಥ್ಯಾಂಕ್ ಯು.